ದಿನ ನಾವು ಧಾರವಾಡ ಜಿಲ್ಲೆ ನವಲಗುಂದ ಕ್ಷೇತ್ರದಲ್ಲಿ ಇದ್ದೀವಿ. ಈ ಸಾರಿ ಎಲೆಕ್ಷನ್ನಲ್ಲಿ ಜೋಶಿ ಸರ ಅಥವಾ ಅಸುಟಿ ಸರ ಎಂಬ ಜನರ ಅಭಿಪ್ರಾಯ ಕೇಳೋಕ್ಕೋಸ್ಕರ ನಾವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಬನ್ನಿ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ಅವ್ರನ್ನ ಸತತ 4 ಸಲ ಆರ್ಸ್ಯಾರ ಜನರು. ಈ ಕ್ಷೇತ್ರ ನಾವು ಹೊಳ್ಳಿ ನೋಡಿಲ್ಲ ಅವರು. ಈ ಸಲ ಟಗರ್ ಡಿಕ್ಕಿ ಹೊಡಿತ ಸರ್? ಡಿಕ್ಕಿ ಹೊಡಿದಲ್ರಿ, ಹೋಗಿ ಬೆಣ್ಣೆ ಹಳ್ಳನ ಕನಸ್ತೈತ್ರಿ ಟಗರ್. ಹಂಗೈತ್ರಿ ಸಲ ಅಭಿವೃದ್ಧಿ ಮಾಡ್ಯಾರಂತೆ ಸ್ವಲ್ಪ ನೀವು ನೋಡೋಕೆ ಮೀಡಿಯಾದವರು. ಸಲ ನಮ್ಮ ಯುವಕರು ಬರಲಿ, ಚಲೋ ಅಲ್ಲಿ ಒಳ್ಳೇದು ಬೆಳೀಲಿ. ಈ ಸರಿ ಕಾಂಗ್ರೆಸ್ ಬರ್ಬೇಕು. ಅವ್ರು ನಮ್ಗೆ ನೇರಟ್ ಸಿಗ್ತಾರ, ನಮ್ಮ ಕೆಲಸ ಹೇಳಿದ ಕೆಲಸ ಮಾಡಿಕೊಡ್ತಾರ. ಯಾರಾಗಬೇಕು ಪ್ರಧಾನಮಂತ್ರಿ? ಕಾಂಗ್ರೆಸ್. ನಮ್ಗ ಬಡವ್ರಿಗೆ ಆಧಾರ ಆಗ್ಯದ. ಇವು 5 ಪಂಚ ಇದು ಕೊಟ್ಟಿದಾರಲ್ವಾ, ಗೌರ್ಮೆಂಟ್ ಅವ್ರು ಕೊಟ್ಟಿದಾರಲ್ಲ, ಅದ್ರಲ್ಲಿ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ, ಎಷ್ಟು ಉಪಯೋಗ ತಗೊಂಡಿದ್ದೀರಾ ನೀವು? ನಮ್ಗ 5 ಉಪಯೋಗ ಆಗ್ಯಾವ. 5 ಬರ್ತಾ ಇದೆ ನಿಮ್ಗೆ? ಬರ್ತಾ ಇದೆ, ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆ ನಿಮ್ಗೆ? ಬರ್ತಾ ಇದೆ. ಓಕೆ, ಅವ್ರಿಗೆ ಈ ಸರಿ ಅವ್ರಿಗೆ ಕಾಂಗ್ರೆಸ್. ಬಿಸಿಲು ಕಾವು, ಈ ಕಡೆ ಚುನಾವಣೆ ಕಾವು, ಯಾರಾಗಬೇಕು ಪ್ರಧಾನಮಂತ್ರಿ? ಇವ್ರಿಗೆ ಗೊತ್ತಿಲ್ಲ. ಲೋಕಲ್ ನಾವು ಹೆಸರು ಅಸೂಟಿ ಅವ್ರಿಗೆ ಮಾಡ್ತಾ ಇದ್ವಿ. ಅಸೂಟಿ ಅವ್ರಿಗೆ ಮಾಡ್ತಿದ್ವಿ. ಯಾಕಂದ್ರೆ 25-30 ವರ್ಷ ಅದು ಏನ್ ಆಗಿಲ್ಲ ಕೆಲಸ. ನಮ್ಮ MP ಅವ್ರು ಒಬ್ರು ಹಾದಿಲಿಲ್ಲ ಮೂರಿಗೆ. ಜೋಶಿ ಅವ್ರು ಈ ಕಡೆ ಬಂದಿಲ್ಲ ಅಂತೀರಾ? ಕೇಳ್ರಿ, ಯಾರು ಬಂದಾರ ಒಬ್ರು ಕೇಳ್ರಿ. ಹೌದಾ ಅಜ್ಜ, ನಿಮ್ದು ಈಗ ಅವ್ರು ಹೇಳಿದ್ರಲ್ರಿ, ಅಂದ್ರೆ ನೀವು ಅವರು ಅಷ್ಟ ಓಟಕ್ಕಲ್ಲ, ನೀವು ಹಾಕ್ತಿರಲ್ಲ. ನಮ್ಗೆ ಗೊತ್ತೇ ಇಲ್ಲ. ಸರ್ಕಾರದಿಂದ ಯಾವ್ದು ಸೌಲಭ್ಯ ತಗೊಂಡಿಲ್ಲ ನೀವು? ತಗೊಂಡಿಲ್ಲ ನೀವು ಯಾವ್ದು? ಇದ್ದಿದ್ದೆಲ್ಲ ಕಸ್ಕೊಂಡ್ ಹೋಗ್ಯಾರ ಅವ್ರ. ಯಾರು? ಅಲ್ಲ ಎಲ್ಲಾರು ಏನಂದ್ರೆ ದೇಶ ಅಲ್ಲ ದೇಶನ ಕಸ್ಕೊಂಡಾರ. ಅಲ್ಲಲ್ಲ ಇವಾಗ, ಅಲ್ಲಲ್ಲ ಇವಾಗ ಜೋಶಿ ಅಂತ ಅವ್ನ ಮುಂದಿನ ಹಾಕಿದ ಆತ್ರಿ. ಈಗ ಏನಾಗುದು ಇನ್ ಅಷ್ಟಿಂದು ಇದೇನ ಅಥವಾ ಯಾರ ಆಗ್ಬೇಕ? ನೀ ಇಲ್ಲ, ನೀ ಆಗ್ಬೇಕ ಇಲ್ಲ ನಾವ್ ಮತ್ತೆ ಯಾರ ಆಗ್ಬೇಕಂದ್ರೆ ಏನ್ ಹೇಳುದ್ರ? ಸರ್ ನಮಸ್ತೆ, ನಿಮ್ಮ ಹೆಸರು? ರವಿ ಅಂತ. ಬಿಸಿಲು ಜೋರದ, ಚುನಾವಣೆದು ಜೋರದ. ಈ ಸರಿ ಯಾರಾಗ್ಬೇಕು? ಬಿಜೆಪಿ, ಕಾಂಗ್ರೆಸ್, ಯಾರು ಬರ್ಬೇಕು? ಮೋದಿ ಅವರು ಪ್ರಧಾನಿ ಆದ್ರೆ ಬಹಳ. ಮೋದಿ ಅವರಾಗ್ಬೇಕು. ಯಾಕೆ? ಅವರು ಬರೀ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಇದ್ದಂಗೆ. ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಆಡಳಿತ ನಡೆಸುವಂತ ವ್ಯಕ್ತಿ ಇಂಪಾರ್ಟೆಂಟ್. ಅವ್ರ ಆಡಳಿತ ಬರೀ ಒಬ್ಬರೇ ಅಲ್ಲ, ವಿದೇಶದಿಂದ ಒಪ್ಕೊಂಡಿದ್ದಾರೆ ಅವ್ರ ಆಡಳಿತವನ್ನು. ಅವರು ಜನನಾಯಕ ಅಲ್ಲ ಅಷ್ಟೇ ಅಲ್ಲ, ಇಡೀ ಲೋಕಕ್ಕೆ ನಾಯಕ ಆಗುವಂತವ್ರು. ಅವ್ರ ಆಡಳಿತ ನಮಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಈ ಸಾರಿ ನಿಮ್ಮ ಓಟು ಜೋಶಿ ಅವ್ರಿಗೆ? ಹೌದು. ಗ್ಯಾರಂಟಿ ಯೋಜನೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಬರ್ತೈತನ? ಬರುತ್ತೆ. ನಮ್ಮ ಸ್ವಲ್ಪ ಅದು ನೀವು ಯಾಕೆ ಬಿಜೆಪಿ? ಈಗ ನಾವು 2,000 ರೂಪಾಯಿ ಕೊಡಿ ಅಂತ ನಾವು ಅವ್ರನ್ನ ಕೇಳಿಲ್ಲ. ಆಮೇಲೆ ಅದು ಬಾಳ ಮಂದಿಗೆ ಅವಶ್ಯಕತೆನೇ ಇಲ್ಲ. ಎಲೆಕ್ಷನ್ ಕಾವು ಇಲ್ಲಿ ನಮ್ಮಲ್ಲಿ ನಾವು ಕಾಂಗ್ರೆಸ್. ಯಾಕೆ? ಯಾಕೆ ಅಂದ್ರೆ ಅವರಿಂದ ಜನರಿಗೆ ಅನುಕೂಲ ಆಗೈತಿ. ನಿಮ್ಗೆ 5 ಪಂಚ ಯೋಜನೆಗಳು ಬರ್ತಾ ಇದೆ, ತಗೊಳ್ತಾ ಇದ್ರಿ ನಿಮ್ಗೆ? ಬರ್ತಾವ್ರಿ. ಬಿಜೆಪಿನೂ ಮಾಡಿದಾರಲ್ಲ? ಬಿಜೆಪಿ ಮಾಡ್ಯ ಇಷ್ಟು ಸರ್ ಆಗುದ್ರಿ. ಇದು ಮನೆಯನ್ನಾರು ಕೊಟ್ಟಂಗ ಆಗೈತಿ, ಅವ್ರು ಹೊರಗಿನಾರು ಕೊಟ್ಟಂಗ ಆಗೈತಿ. ಅವ್ರು ಯಾವಾಗ ಕೊಟ್ರು ಬಿಟ್ರು. ಕಾಂಗ್ರೆಸ್ನವರು ಮನೆಯವರು, ಬಿಜೆಪಿ ಅವರು ಹೊರಗಿನವರು. ಹೌದು, ಅಂದ್ರೆ ಅವ್ರು ಇಬ್ಬರು ಮನೆಯವರ ಕರೆ ಪರಂತು ಏನಾಗೈತೆ ಅಂದ್ರೆ ಅವ್ರು ಕೊಡುದು ಯಾವಾಗೋ ತಿಳಿದಾಗ ಕೊಡ್ತಾರ. ಇವ್ರು ಹಂಗ್ ಕೊಡೋಲ್ಲ ಕಾಂಗ್ರೆಸ್ ನಮ್ಮ ವೈಯಕ್ತಿಕವಾಗಿ. ಅಲ್ಲ 4 ಬಾರಿ ಜೋಶಿ ಅವ್ರಿ ಮನೆಯವರು ಸಹಿತ ಆದ್ರ ಅವ್ರು ಯಾವಾಗ ಒಮ್ಮೆ ಕೊಡ್ತಾರ, ಇವ್ರು ಕಾಯಂ. ಜೋಶಿ ಅವ್ರಿ ಇಲ್ಲಿ 4 ಸರಿ ಜೋಶಿ ಅವ್ರು ಬಂದಿದ್ದಾರೆ, ಹೌದಾ? ಏನೇನ್ ಮಾಡಿದ್ದಾರೆ? ಏನು ಇಲ್ಲ, ನಮ್ಮ ಭಾಗಕ್ಕೆ ಅವ್ರ ಮಾರಿನ ನೋಡಿಲ್ಲ ನಾವು. ಬಂದೇ ಇಲ್ಲ 4 ಸರಿ ಆದ್ರೂ ಅವ್ರ ಮಾರಿನ ನೋಡಿಲ್ಲ. ಈ ಭಾಗದ ಜನಕ್ಕೆ ಅವರಿಂದ ಏನು ಈ ಭಾಗಕ್ಕೆ ಜನರಿಗೆ ಏನು ಅವ್ರ ಮಾರಿನ ನೋಡ್ಲಿಂದ ಏನಾಕತಿ. ಇನ್ನೊಂದು ಕಾಗದಗಾರ ಅವ್ರು ಇಂತ ಮಾಡ್ಯಾರ ಅನ್ನುವಂತ ವಿಷಯ ಏನು ಬಂದಿಲ್ಲ ನಮ್ಮ ಭಾಗಕ್ಕೆ. ಅತ್ಲ ಮ್ಯಾಲ ಪಶ್ಚಿಮ ಭಾಗಕ್ಕೆ ಏನಾರ ಮಾಡಿರ್ಬೋದು.
ಅಭಿಪ್ರಾಯ ನಮ್ದು ಕಾಂಗ್ರೆಸ್ ಆಗ್ಲಿ ಅಂತ ಐತಿ. ಇವತ್ತ ಮೋದಿ ಅವ್ರು ಹಂಗ್ ಕೊಟ್ಟಾರ, ಅವರು 10 kg ಕೊಟ್ಟಾರ, ಅವ್ರಾದ್ರೂ ನಮ್ ತೆರಿಗೆ ದುಡ್ಡ, ಇವ್ರಾದ್ರೂ ನಮ್ ತೆರಿಗೆ ದುಡ್ಡ. ಅಲ್ಲ, ಟೀ ಕೊಟ್ಟು ಹಾಗಿಸ್ಕೋತಾರ ಅಂತ ನಿಮಗ್ ಅನಿಸ್ತಾ ಇಲ್ಲ? ಹೆಂಗ್ರಿ ಟೀ ಕೊಟ್ಟು ಹಾಗಿಸ್ಕೋತಾರ ಅಂತ ನಿಮಗ್ ಅನಿಸ್ತಾ ಇಲ್ಲ? ಏನಿಲ್ಲ, ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆಲ್ಲ ಇವಾಗ. ಏನ್ ಜಾಸ್ತಿ ಆಗಿದೆ? ಅಲ್ಲಲ್ಲ, ಎಲ್ಲ ಜಾಸ್ತಿ ಆಗಿದೆಲ್ಲ, ಎಲ್ಲ ಜಾಸ್ತಿ ಆಗಿದೆಲ್ಲ. ಎಲ್ಲ ಪೆಟ್ರೋಲ್ ಆಯ್ತು, ಎಲ್ಲ ಜಾಸ್ತಿ ಆಗ್ಯಾವ್ರಿ. ಅವ್ರು ಏಟ್ ಜಾಸ್ತಿ ಮಾಡಿ ತೆರಿಗೆ ತಗೋಬೇಕು, ಅವ್ರು ತಗೊಂತಾರ. ಇವ್ರು ಏಟ್ ಮಾಡ್ಬೇಕು, ಇವ್ರು ತಗೊಂತಾರ. ಆದ್ರ ಇವ್ರು ಸಿದ್ದರಾಮಯ್ಯನವ್ರು ಹೇಳೋದು ಏನಂತಂದ್ರ ₹1 12 ಪೈಸೆ ನಮ್ಗೆ ಕೊಡ್ತಾರ. ₹1 12 ಪೈಸೆ ನಮ್ಗೆ ಕೊಡ್ತಾರ. 88 ಪೈಸಾ ದೇಶ ನಮ್ದ, ಆದ್ರೂ ನಮ್ ದುಡ್ದು ಇನ್ನೊಬ್ರಿಗೆ ಖರ್ಚು ಮಾಡ್ದಂಗ ಐತಿ. ಹೌದಲ್ರಿ? ಎಷ್ಟು ಅವ್ರಿಗೆ ಕೊಡ್ಲಿ, ಇನ್ನೊಂದ್ ಸ್ವಲ್ಪ ಇವ್ರಿಗೆ ಕೊಡ್ಬೇಕಲ್ರಿ ಅವ್ರು. ಈಗ ನಾವು 10 kg ಕೊಟ್ವಿ ಅಂತ ಕೇಂದ್ರದಾರ ಅಂತಾರ, ಅವ್ರಾದ್ರೂ ನಮ್ ತೆರಿಗೆ ದುಡ್ಡ. ಇವ್ರು 5 kg ಕೊಟ್ಟೆ ಇವ್ರು ನಮ್ ತೆರಿಗೆ ದುಡ್ಡ. ಆದ್ರೆ ಇವ್ರು ಹೆಚ್ಚಿಗೆ ನಮ್ಗ ಸಮೀಪದಾರಾಗ್ಯಾರ. ಹೆಚ್ಚಿನ ಅನುಕೂಲ ಐತೆ ನಮ್ಗೆ ಕಾಂಗ್ರೆಸ್ನಿಂದ ಆಗ್ಯಾವ. ನಾವು ಕಾಂಗ್ರೆಸ್ ಮಾಡ್ತೀವಿ. ಅಲ್ಲ, ಈಗ ಫ್ರೀ ಬಸ್ ಕೊಟ್ರು, ಉಪಯೋಗ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ? ಅವರೋ ಅಭಿಪ್ರಾಯ ರೀ. ನೀವಂದ್ರೆ ಹೋಗ್ತೀರಾ? ನಿಮ್ಮ ಮನೆಯಲ್ಲೆಲ್ಲ ಹೆಣ್ಮಕ್ಳೆಲ್ಲ ಹೋಗ್ತಾರೆ? ಮನಿ ಅಂತಲ್ರಿ, ನಮ್ಮ ಊರನ್ನವರು ನಮ್ಮ ಚೆನ್ನಾಗಿ ಯೂಸ್ ತಗೊಂಡಿದ್ದೀರಾ ಅಂತ ಆಯ್ತು. ಕಾಂಗ್ರೆಸ್ ಇಂದ ಎಲ್ಲ ಉಪಯೋಗ ಚೆನ್ನಾಗಿ ಯೂಸ್ ತಗೊಂಡಿದ್ದೀರಾ ಅಂತ ಆಯ್ತು. ತಗೊಂಡೇವಂತಲ್ರಿ, ನಾವು ತಗೊಂಡ್ರಿ, ನೀವು ತಗೊಂಡ್ರು ಅಷ್ಟೇ ಆಯ್ತಲ್ರಿ ಮೇಡಮ್. ಎಲ್ಲಾರ್ದು ಹೇಳ್ತಿದೀವಿ. ಈಗ ನಮ್ಮೊಬ್ರು ತಗೊಂಡು ಉಂಡಂಗ ಆಗೋದಿಲ್ರಿ. ಎಲ್ಲರೂ ಉಂಡಂಗ ಎಲ್ಲರಿಗೂ ನಮ್ಮ ಊರನ್ನವ್ರಿಗೆ, ನಮ್ಮ ಜಿಲ್ಲಾ ತಾಲೂಕಿನವ್ರಿಗೆ ಎಲ್ಲರಿಗೂ ಯಾಕೈತಲ್ರಿ ಅದು. ಕಾಂಗ್ರೆಸ್ ಅವ್ರು ಬಂದ್ರೆ ಮಹದಾಯಿ ಯೋಜನೆ ಏನಂತೀರಾ? ಮಹದಾಯಿ ಯೋಜನೆ ಅವರು ಇಲ್ಲಿ ಮಠ ಹೇಳಿಬಾರ್ದಾಗಿತ್ರಿ. ಮೊದಲಕ್ಕೆ ಏನಂದ್ರು, ಕೇಂದ್ರದಾಗ ಆದೈತಿ, ರಾಜ್ಯದೊಳಗೆ ಇದೈತಿ. ಅದನ್ನ ಕೇಳಿ ಇದನ್ನ ಕೊಡಾಕ್ ಬರೋದು. ಇವ್ರು ಇಲ್ಲ ಅಂತಿದ್ರು, ಇವ್ನ ಕೇಳಿಲ್ಲ, ಅವ್ರು ಇಲ್ಲ ಅಂತಿದ್ರು. ಎರಡೂ ಕೂಡ ಒಮ್ಮಗಲೇ ಬಂದು, ಬಂದಾಗ ಕಾನೂನು ಮೇಲೆ ಹಾಕಿದ್ರು. ಯಾರನ್ನ ಕೇಳ್ಬೇಕ್ರಿ? ಇವತ್ತು ನಮ್ ಕುಡಿಯಾಕ ನೀರಿಲ್ಲ ಹೆಸರಿಗೆ. ಆ ಮಹದಾಯಿ ಯೋಜನೆ ಇವ್ರಿಗೆ ಬಿಜೆಪಿ ಅವ್ರು ಮಾಡಿದ್ರ ಇವತ್ತು ನಮ್ಗೆ ಅನುಕೂಲ ಆಗ್ತೈತ್ರಿ. ಭೂಮಿಗೆ ಅನುಕೂಲ ಆಗ್ತಿತ್ತು, ಕುಡಿಯಾಕ ನೀರಿಲ್ಲಿ ಸದ್ಯ ನೀರಿಗೆ ಅನುಕೂಲ ಆಗ್ತೈತ್ರಿ ಮಹದಾಯಿ ಬಂದಿದ್ರ. ಅಂದ್ರೆ ಮೊದಲಕ್ಕೆ ಏನಂದ್ರು, ಕೇಂದ್ರದಾರ ಮೇಲೆ ರಾಜ್ಯದಾರ ಹಾಕಿದ್ರು, ರಾಜ್ಯದಾರ ಮೇಲೆ ಕೇಂದ್ರದಾರ ಹಾಕಿದ್ರು. ಎರಡೂ ಕೂಡ ಬಂದ್ಬಿಟ್ರು. ಅಂದ್ರೆ ಹುಲ್ಲಪ್ಪ ರವದಪ್ಪ ಅಂತಾರಲ್ರಿ, ರವದಪ್ಪ ಹೆಂಟಪ್ಪ ಅಂತ ಮಹಾತ್ಮರು ಒಂದ್ ಕತೆ ಹೇಳ್ತಾರ. ಮಳೆ ಬಂದ ಕೂಡ್ಲೇನ ರವದಿ ಬಂದು ಹೆಂಡತಿ ಮೇಲ್ಕೊಂಡಿರ್ತೈತಿ, ಗಾಳಿ ಬಂದ ಕೂಡ್ಲೆ ಹೆಂಡತಿ ಬಂದು ರವದಿ ಮೇಲ್ಕೊಂಡಿರ್ತೈತಿ. ಎರಡೂ ಕೂಡಿ ಬಂದ್ರೆ ಹೆಂಗ ಅಂತ ಒಬ್ಬ ಕೇಳಿದ್ನಂತೆ ಶೈನ. ಹಂಗಾಗೈತಿ. ಎರಡೂ ಕೂಡಿ ಬಂದಾಗ ಇವ್ರು ಏನೇನೋ ಕಾನೂನು ಸುಪ್ರೀಂ ಕೋರ್ಟ್ ನನ್ನ ಮೇಲೆ ಐತಿ, ನಮ್ಗೇನೈತೆ ಅಂತ ಹೇಳಿದ್ರು. ಅಂದ್ರೆ ಯಾರನ್ನ ಕೇಳುದ್ರಿ ನಾವು? ಒಂದ್ 2-3 ಟೈಮ್ಸ್ ಖಾಲಿ ಹರಿದು ಹೋಗ್ತೈತಿ. ನಾನು ನೋಡೇನಿ, ಖಾಲಿ ನೀರ್ ಹರಿದು ಹೋಗ್ತೈತಿ. ಅದನ್ನ ಇಲ್ಲಿ ಕೊಟ್ಟ ಪರಿಸರ ಹಾಳಾಕತ್ತ. ಅಲ್ರಿ, ಕುಡಿಯಾಕ ನೀರ್ ಜನ ಸಹಾಯ ಆಗತೈತಿ, ಪರಿಸರ ತಗೊಂಡು ಏನ್ ಮಾಡ್ಬೇಕ್ರಿ? 4 ಕೆಡ ಹೋದವೇನೋ ಅದೀತೇನ? ಅಲ್ಲೆಲ್ಲ ಅಡ್ಡಾಡಿ ನೋಡಿ ಬಂದವ್ರನ್ನ. ಒಟ್ಟಾರೆ ನೀವು ಕಾಂಗ್ರೆಸ್ ಬರ್ಲಿ ಅಂತ? ಹೌದು. ಇಲ್ಲಿ ರಾಜ್ಯದೊಳಗ ಅಷ್ಟಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ, ಕೇಂದ್ರದಾಗೂ ಕಾಂಗ್ರೆಸ್ ಬರ್ಬೇಕಂತ. ಸರ್, ನಿಮ್ಮ ಹೆಸರು? ಹನುಮಂತ. ಬಿಸಿಲು ಕಾವು ಜೋರಿದೆ, ಚುನಾವಣೆ ಕಾವು ಜೋರಿದೆ. ಒನ್ ಸೈಡ್ ಎಲೆಕ್ಷನ್. ಹೌದೌದು. ಓಕೆ, ಈ ಸರಿ ಪ್ರಧಾನಮಂತ್ರಿ ಯಾರಾಗ್ಬೇಕು? ಮೋದಿ ಅಕ್ಕ. ಮೋದಿ. ಈಗ ಹೆಂಗಂದ್ರೆ ಬಾಜುದಾರಿಗೆ ಲಘು ಬರ್ತಾರ, ಕೇಂದ್ರದ ಕೆಲಸ ಯಾವ್ದು ಲಘು ಗೊತ್ತಾಗಲ್ಲ. ಹೆಂಗ್ ಗೊತ್ತಾಕ ಹೇಳ್ರಿ? ಅವು ಅಂತಾರಾಷ್ಟ್ರೀಯ ಮಟ್ಟ ಮಾಡಿದಾಗ ಹೊತ್ನಾಗ ಹಳ್ಳಿ ಜನಕ್ಕೆ ನಿಮ್ಗೆ ಏನ್ ನೀವು ಮೀಡಿಯಾದವ್ರ ವರ್ಕ್ ಕೊಟ್ರೆ ಹೊರಗೆ ಬರ್ತಾವ. ಈಗ ಹುಬ್ಳಿ ಈಗ 10 ವರ್ಷದಿಂದ ಇರುತ್ತೆ, ಜೋಶಿ ಬರೋಕ್ಕಿಂತ ಮೊದ್ಲ ಆಯ್ಪ್ಲವ್ರು ಬರಕತ್ವ. ಯಾವ್ರಿ ರಾಜ್ಯ ಸರ್ಕಾರ ಮಾಡೋ ಕೆಲಸ ನಾವು? ಅವೆಲ್ಲ ಕೇಂದ್ರದಿಂದ ಬಂದಂತ ಆಯ್ಪವ್ರ ಆಗತ್ತೆ. ಇವ್ರು ಒಂದ್ ಬ್ರಿಡ್ಜ್ ಕಟ್ಟಾಗಲ್ಲ ರಾಜ್ಯ ಸರ್ಕಾರದಾಗ. ನಮ್ಗ ಒಂದು ದೊಡ್ಡ ಬ್ರಿಡ್ಜ್ ಇಲ್ಲಿ ನಿಗರಕ್ಕೆ ಬೆಂಗಳೂರು ಕೂಡ ಅಂದ್ರೆ 15-20 ವರ್ಷದಿಂದ ನಾವು ಪ್ರಯತ್ನ ಮಾಡತ್ತೇವೆ. ಅದ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಆದಾಗ ಸಾವಿರಾರು ಕೋಟಿ ಗಟ್ಟಲೆ ಬಂದ್ಬಿತ್ತು, ರಾಜ್ಯ ಸರ್ಕಾರ ಕೊಡಕಾಗತ್ತೆ. ಅದನ್ನೆಲ್ಲ ದೊಡ್ಡ ಕೇಂದ್ರದಾಗ ಮೋದಿ ಅದಾವ ಅಂತೇಳಿ ಇಂಥವೆಲ್ಲ ಹಾಕಾವ್. ಸುಮ್ಮನೆ ನಾವು ಆಮೇಲೆ ದೇಶದ ಆರ್ಥಿಕತೆ ಬಗ್ಗೆ ನೋಡ್ರಿ, ವಿಚಾರ ಮಾಡ್ರಿ. ಆಮೇಲೆ ನಾವ್ ಯಾರ ಕೂಡ ಮಾತಾಡೋದು ಬೇರೆ, ಮೀಡಿಯಾದ್ರ ಕೂಡ ಮಾತಾಡೋದು ಬೇರೆ, ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡೋದು ಬೇರೆ. ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡ್ರಿ, ಅವಾಗ ದೇಶಕ್ಕೆ ಯಾರು ಬೇಕಂತ ಹೇಳಿದ್ರ ವಿದ್ಯಾವಂತರು ಹೇಳ್ಬಿಡ್ತಾರ, ನಿಮ್ಗೆ ಸರಳಾಗಿ ಹೇಳ್ತಾರ. ಈಗ ನಾ ಅಕ್ಕಿ ಕೊಟ್ಟ ಬಸ್ ಫ್ರೀ ಮಾಡಿದ್ನಿ, ಏನ್ರಿ 1 ಕ್ವಾರ್ಟರ್ 35 ರೂಪಾಯಿ ಇರೈತಿ. ಮನ್ಯಾಗ 3 ಮಂದಿ ಇದ್ರ 390 ರೂಪಾಯಿ ಹೋತ, ತಿಂಗಳಿಗೆ 3000 ಹೋತ. ನೀವು ಕೊಟ್ಟಿದ್ದ ಡೇಟ್ ತಿಂಗಳಿಗೆ 2000 ಕೊಟ್ಟ. ಅಲ್ಲಿ 1000 ರೂಪಾಯಿ ಯಾರು ಬರ್ಸಿದ? ನಮ್ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡ್ರಿ, 25 ರೂಪಾಯಿ ಬಾಂಡ್ 500 ರೂಪಾಯಿ ಬಾಂಡ್ ಮಾರಾಕತ್ರಿ. ಅದ್ ಕೇಳೋರು ಯಾರು? ಅದ್ ಗೊತ್ತಾಗಲ್ಲ ಜನಕ್ಕೆ. ರೆವಿನ್ಯೂಗೆ ಹೋಗೋದಿನ ತಿಂಗಳಿಗೆ ವರ್ಷಕ್ಕೊಮ್ಮೆ ಕರೀದಾರ ಹೋಗ್ತಾರ ಇವ್ರು. ಅದ್ ಗೊತ್ತಾಗಲ್ಲ ಜನಕ್ಕೆ. ಎಲ್ಲಿ ಆಸ್ತಿ ಹೋದ್ ದಾರಿ ಅವ್ರಿಗೆ ಗೊತ್ತಿರ್ತಾವ. ನಾ ಫ್ರೀ ಕೊಟ್ಟೆ ಅನ್ನೋದಾಗತಿ, ಇನ್ ನಮ್ಮನ್ನ ಡಬಲ್ ಬಾರಿಸೋದು ಗೊತ್ತಾಗತ್ತೆ. ಶಿವಾಜಿ ಕಲಾಲ್ ಅಂತ ಹೇಳಿ ಹೆಸರು. ಚುನಾವಣೆ ಕಾವು ಹೇಗಿದೆ ಈ ಕ್ಷೇತ್ರದಲ್ಲಿ? ಇಲ್ಲಿ ಚುನಾವಣಾ ಕಾವು ಜೋರಿದೆ ಮೇಡಮ್. ಜೋಶಿ ಅವ್ರದ್ದು ಜೋರಿದೆ ಬಿಜೆಪಿಗೆ. ಯಾರಾಗ್ಬೇಕು ಪ್ರಧಾನಮಂತ್ರಿ?
ಪ್ರಧಾನಮಂತ್ರಿ ಮೋದಿ ಅವರು ಆಗ್ಬೇಕಂತ. ಯಾಕೆ? ಯಾಕೆಂದ್ರೆ ಅವ್ರು ನಮ್ಮ ದೇಶದ ಬಗ್ಗೆ ಅಭಿಮಾನ ಇದ್ದಾರೆ, ನಮ್ಮ ದೇಶನ ಒಳ್ಳೆ ಸಮೃದ್ಧಿಯಿಂದ ಆಳ್ತಾ ಇದಾರೆ, ಅದಕ್ಕೆ ಅವರಿಗೆ ಮತದಾನ ಮಾಡ್ಬೇಕು ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಜೋಶಿ ಅವ್ರು 4 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಎಷ್ಟು ಸರಿ ವಿಸಿಟ್ ಮಾಡಿದ್ದಾರೆ ಇಲ್ಲಿ ಬಹಳ ಸಲ ವಿಸಿಟ್ ಮಾಡ್ತಾರೆ, ಹೋಗುವಾಗ ಬರುವಾಗ ಇಲ್ಲಿ ಬಂದು ಎಲ್ಲ ಪಕ್ಷ ಸೌಕರ್ಯಗಳೆಲ್ಲ ಇದೆ ಆಗಿದೆ ಮೇಡಮ್ ಆಗ್ತಾ ಇದೆ, ಮಾಡ್ತಾ ಇದಾರೆ, ಇನ್ನು ಮಾಡುವುದಾವು ಮಾಡ್ದು ಕೊಡ್ತೇವೆ ಅಂತ ಹೇಳಿದಾರೆ, ಭವಿಷ್ಯ ಕೊಟ್ಟಿದ್ದಾರೆ ಮೇಡಮ್. ಮಾದಾಯಿ ಯೋಜನೆ ನಿಮ್ಮ ಅಭಿಪ್ರಾಯ? ಮಾದಾಯಿ ಯೋಜನೆ ಒಳಗ ಬರೀ ಕೋರ್ಟ್ನೊಳಗೆ ತೀರ್ಮಾನ ಆಗೋದ್ರಿಂದ ನಾವು ಅದನ್ನ ಕೂಡಿಸ್ತೇವೆ ಅಂತ ಹೇಳ್ಕೊತ ಬಂದಾರ ಮೇಡಮ್. ಕೋರ್ಟ್ ತೀರ್ಮಾನ ಆಗ್ಬೇಕಲ್ಲ, ಅವ್ರು ಮಾಡೋದಲ್ಲ, ರಾಜಕೀಯವ್ರು ಮಾಡೋದಲ್ಲ. ಕೋರ್ಟ್ನಾಗ ಬಿದ್ದಾಗ ಕೋರ್ಟ್ ತೀರ್ಮಾನ ಏನಾಗೈತಿ ಅದರಿಂದ ಅವ್ರು ಮಾಡಿಕೊಡ್ತೇವೆ ಅಂತ ಹೇಳ್ಯಾರ, ಅದಕ್ಕೆಲ್ಲರೂ ಒಪ್ಪಿಕೊಂಡಿದ್ದಾರೆ. ಒಟ್ಟಾರೆ ನಿಮ್ ಪ್ರಕಾರ ಈ ಸರಿ ಬಿಜೆಪಿ ಬರ್ಬೇಕು? ಅಶ್ವತಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಶ್ವತಿ ಅವರು ಈಗ ಸಣ್ಣ ವಯಸ್ಸಿನವರು, ಇನ್ನೂ ಬೆಳಿತಾರ, ಬೆಳ್ಕೊಂತ ಹೋದಂಗ ಅವ್ರಿಗೆ ಓಟ್ ಬರ್ತಾವು, ಹೆಚ್ಚಿನ ಮತದಾನ ಬರ್ತೈತಿ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಇಂದ್ರ ಅವರು. ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ನಮ್ಗ ಸಿದ್ದರಾಮಯ್ಯ ಅವರಿಗೆ ನಾವು ಓಟ್ ಹಾಕ್ಬೇಕಂತ ನಾವು. ಕಾಂಗ್ರೆಸ್ಸಿಗೆ. ಯಾಕೆ ಅಂದ್ರೆ ನಮ್ದು ಕಾಂಗ್ರೆಸ್ ಯಾವಾಗ ಇದ್ರು, ನಮ್ ಕಾಂಗ್ರೆಸ್ಸಿಗೆ ನಮ್ಗ ಇಂದಿರಾ ಗಾಂಧಿಲಿಂದ ನಮ್ಗೆ ಕಾಂಗ್ರೆಸ್ ನಡ್ಕೊಂಡ್ ಬಂದೇವಿ. ಕಾಂಗ್ರೆಸ್ 5 ಯೋಜನೆಗಳು ಕೊಟ್ಟಿದ್ದಾರೆ, ಅದರಿಂದ ಯೂಸ್ ಆಗ್ತಿದೆ ನಿಮ್ಗೆ? ಹಾ, ಯೂಸ್ ಆಗಿದೆ. ಎಲ್ಲ ಉಪಯೋಗ ತಗೊಳ್ತಿದ್ವಿ. ಅವ್ರು ಹಾಕ್ಯಾರ ಅಂತ ಹೇಳಿ ನಾವೇ ಇದು ಮಾಡುದಿಲ್ರಿ. ಒಂದು ತಣ್ಣ ಉಂಡೇವಂದ್ರೆ ಅವ್ರಿಗೆ ಹಾಕ್ಬೇಕನ್ನುವಂತ ನಮ್ಮ ಉದ್ದೇಶ. ಸುಟ್ಟಿರಿ ಮತ್ತೆ ಬಂದ್ರು ಮತ್ತೆ ಅವ್ರ ಇದಾಗಿತ್ತಲ್ರಿ, ಅವ್ರು ನಿಮ್ ಕ್ಷೇತ್ರದವರಲ್ಲ? ಹಾಕ್ತೇರಿ. ಅದೇನೇ ಜೋಶಿ ಅವ್ರು 4 ಬಾರಿ ಆಯ್ಕೆ ಆಗಿದ್ದಾರೆ. ಇಲ್ಲಿ ಏನ್ ಕೆಲಸ ಮಾಡಿದ್ದಾರೆ? ಅವ್ರಿಗೆ ಕೆಲಸ ಅವ್ರು ಗೊತ್ತಿಲ್ಲ ರೀ ನಮಗ ಕೆಲ್ಸದ ಬಗ್ಗೆ. ಆದ್ರೇನ ನಮಗೇನ ನಮ್ದು ಕಾಂಗ್ರೆಸ್ನಿಂದ ನಾವು ನಡ್ಕೊಂಡ್ ಬಂದೇವಲ್ಲ, ಕಾಂಗ್ರೆಸ್ ಈಗ ಹಾಕಿದ್ರ ನಮ್ಗೊಂದು ಇದು ಐತಿ ಅನ್ನುವಂತ ಅದಕ್ಕ ನಾವು ಇದನ್ನ ಹೇಳ್ಬೇಕು. ಅಸೂಟಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಸೂಟಿ ಅವ್ರ ಬಗ್ಗೆ ನಮ್ಗೆ ಬಾಳ ಹೆಮ್ಮೆ ಐತ್ರಿ. ಹೌನ್ರಿ, ಅಸೂಟಿ ಅವ್ರ ಆರಿಸಿ ಬರ್ಲಿ ಅಂತಂದ ದೇವ್ರ ತಕ್ಕ ಬೇಡ್ಕೊಂಡ್ರೆ ಈ ಸರಿ ಕಾಂಗ್ರೆಸ್ ಬರ್ಬೇಕು. ನಿಮ್ಮ ಹೆಸರು ಸರ್? ರುದ್ರಪ್ಪ ಬಸಪ್ಪ ಮನ್ಕೋಡ್ರಿ. ಈ ಸರಿ ಪ್ರಧಾನಿ ಯಾರಾಗ್ ಬೇಕು ಸರ್? ಪ್ರಧಾನಿ ಅವ್ರ ಮ್ಯಾಗಿನ ನಾವೇನ್ ಹೇಳಿದ್ರೆ ಇಲ್ಲಿ ನಮ್ಮ ಕ್ಷೇತ್ರದ ನಾವ್ ಹೇಳ್ತೀವಿ, ನಾವು ಕಾಂಗ್ರೆಸ್ ಮಾಡ್ತೇವ್ರಿ. ಅಂದ್ರೆ ಅಸೂಟಿ ಅವ್ರು ಬರ್ಬೇಕು? ನಾವು ಅಸೂಟಿ ಮಾಡ್ತೇವ್ರಿ. ಯಾಕೆ? ನಾವು ಕಾಂಗ್ರೆಸ್ ಮಾಡ್ಬೇಕಂತ ನಿರ್ಣಯ ತಗೊಂಡಿವ್ರಿ. ಅದೇ ಯಾಕೆ ಅಂತ ಅಲ್ಲ, ನಾವ್ ಯಾಕೆ ಅಂತ ಏನ್ ಹೇಳಲ್ಲ, ಈ ಸಲ ನಾವು ಕಾಂಗ್ರೆಸ್ ಮಾಡ್ತೀವಿ. ನಾವು ಹೇಳೋದು ನಾವು ಕಾಂಗ್ರೆಸ್ ಮಾಡ್ಬೇಕಂತ ವಿಚಾರ ಐತಿ. ML ಎಲೆಕ್ಷನ್ ಕಾಂಗ್ರೆಸ್ ಮಾಡೀವಿ, ನನಗೆ ಇದನ್ನು MP ಕಾಂಗ್ರೆಸ್ ಮಾಡ್ಬೇಕಂತ ವಿಚಾರ ಐತಿ ನಮ್ದು. ಅಭಿಪ್ರಾಯ ಸರ್? ಅವ್ರಿಗೆ ಏನಂತ ಅನ್ಬೇಕ್ರಿ, ಅವ್ರಿಗೆ ಹೊಳ್ಳೆ ನಮ್ ಕ್ಷೇತ್ರ ನೋಡಿಲ್ಲ ಅವ್ರು ಇವತ್ತಿನ ಮಟಾನು. ಅವ್ರನ್ನ ಸತತ 4 ಸಲ ಆರ್ಸ್ಯಾರ ಜನರು. ಈ ಕ್ಷೇತ್ರ ನಾವು ಹೊಳ್ಳಿ ನೋಡಿಲ್ಲ ಅವ್ರು. ಅವ್ರಿಗೇನ್ ಓಟ್ ಹಾಕ್ತಿರಿ, ಅವ್ರಿಗೇನ್ ಹೇಳ್ತೀರಿ ಹೇಳ್ರಿ, ನೀವೇ ಹೇಳ್ರಿ. ನಾವಂತೂ ಅವ್ರ ಬಗ್ಗೆ ಏನ್ ಮಾತಾಡಕ್ ಮನಸ ಇಲ್ಲ. ಈ ಕ್ಷೇತ್ರದಲ್ಲಿ ಏನೋ ಅಭಿವೃದ್ಧಿ ಆಗಿಲ್ಲ ಅಂತನ? ಏನೇನೋ ಮಾಡಿಲ್ರಿ ಅವ್ರು, ಹೊಳ್ಳಿ ನೋಡಿಲ್ಲ. ಇಲ್ಲಿ ಹೊಳ್ಳಿ ನೋಡಿಲ್ಲ, ಅದಿರಿ ಅಂತಿಲ್ಲ, ಸತ್ತಿರ ಅಂತ ಇಲ್ಲ, ಅವ್ರು ನೋಡೇ ಇಲ್ಲ ಏನೋ. ಜನರಿಗೆ ಇವತ್ತು ಮಾಡ್ಯಾರ, ನಾನ್ ಮಾಡ್ಯಾರ ಅಂತ ಒಂದೇನೋ ಒಂದು ಆಶಾಭಾವನೆ ಮಾಡ್ಯಾರ. ಅವ್ರು ಇವತ್ತಿನ ಮಟ್ಟ ಅವ್ರ ಏನ್ ಇಟ್ಕೊಂಡಿಲ್ಲ ಅವನ್ನ. ಈ ಸಲ ನಮ್ಮ ಮನ್ಸಿಗೆ ಅವ್ರಿಗೆ ಯಾವ ಹೆಚ್ಚು ಕಮ್ಮಿ ಮಾಡುದಿಲ್ಲ. ಏನ್ ಹೇಳ್ಬೇಕು ಅಂತವ್ರು ಎಲ್ಲಿ ಕಂಡೇ ಇಲ್ಲ ನಮ್ಗೆ ಅಂತವ್ರು. ಇಷ್ಟು ಬೇಜವಾಬ್ದಾರಿಯಿಂದ ರಾಜಕೀಯ ಮಾಡಿದವ್ರನ್ನ ಕಂಡೇ ಇಲ್ಲ, ಕಂಡಿದ್ದು ಕತಮ್ಮ. ಸರ್ ನಮಸ್ಕಾರ, ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಗ ಮ್ಯಾಗ ಮೋದಿ ಬೇಕ್ರಿ, ಮ್ಯಾಗ್ರಿ. ಇದು BJP ಅಂತ ಅನ್ನೋದಿಲ್ಲ, ನಾವು ಮೋದಿ ಅಂತೇವ್ರಿ. ನಾವು ಇಲ್ಲಿ ಕಾರ್ಯಕರ್ತರು ಹೆಂಗದ್ರ ಗೊತ್ತಿಲ್ಲ, ಆದ್ರ ಅಲ್ಲಿ ಮ್ಯಾಗ ಮೋದಿ ಬೇಕಂತೇಳಿ ನಾವು. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಯಾಕೆ ಬೇಡ ಸರ್? ಕಾಂಗ್ರೆಸ್ ಯಾಕೆ ಬೇಡ ಅಂದ್ರೆ ಮೋದಿ ಅವ್ರ ಮ್ಯಾಗ ಇದ್ರಂದ್ರ ನಮ್ಮ ದೇಶ ನಮ್ ಕೈಯಾಗಿರತ್ರಿ. ಅಲ್ಲ, ಅಸೂಟಿ ಸರ್ ಇಲ್ಲಿ ಅವರೇ ಅಲ್ಲ? ನಮ್ ನೋವು ಅಂತ ಅದೇ ಅವ್ರಿಗೆ ಯಾಕಿಲ್ಲ ಅಂತ? ಅವ್ರು ಒಳ್ಳೆಯವ್ರ ಇಲ್ಲ ಅಂತಲ್ರಿ, ಮ್ಯಾಗಿಂದ ನೋಡಾಕ್ತೇವ್ರಿ ನಾವು ಇಷ್ಟ ರೀ. ಇಲ್ಲಿ ನಮ್ ಲೋಕಲ್ ಅವ್ರು ಒಳ್ಳೆಯವ್ರಿ, ಇಲ್ಲಿ ನಮ್ ಭಾಗದಾಗ್ರಿ ಅವ್ರು ಒಳ್ಳೆಯವ್ರ. ಆದ್ರ ಅವ್ರು ನೋಡಿದ್ರೆ ಮ್ಯಾಗಿಂದ ಅವ್ರು ನೋಡಾಕ್ತೇವ್ರಿ ಇಷ್ಟ. ಇಲ್ಲಿ ನಮ್ ಲೋಕಲ್ ಅಸೂಟಿ ಚಲೋ ಇಲ್ಲ ಅಂತಲ್ರಿ, ಅಸೂಟಿ ಚಲೋ ರೀ. 4 ಬಾರಿ ಜೋಶಿ ಅವ್ರು ಆಯ್ಕೆ ಆಗಿದ್ದಾರೆ. ಅವ್ರು ಈ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ? ಈ ಕ್ಷೇತ್ರಕ್ಕೆ ಅವ್ರು ಸರಿಯಾಗಿ ಇದು ಮಾಡಿಲ್ರಿ. ಅವನ್ನೆಲ್ಲ ಅವ್ರ ಬಗ್ಗೆ ಹೇಳೋದು ಮತ್ತೊಬ್ಬರ ಬಗ್ಗೆ ನಾವ್ ಹೇಳೋದು ಇದು ಇಲ್ರಿ, ಹೇಳ್ಬಾರ್ದು, ಯಾಕೆ ತಲೆ ಕೆಡ್ಸ್ಕೋಬೇಕ್ರಿ. ಆದ್ರೇನ್ರಿ ಈಗ ಅಸೂಟರ್ ಅನ್ಕೆ ಚಲೋ ರೀ. ಹೊಸಬ್ರಿಗೆ ಅವಕಾಶ ಕೊಡ್ಬೇಕಲ್ಲ ಸರ್? ಕೊಡ್ಬೇಕ್ರಿ. ಈಗ 4 ಸರಿ ಈಗ ಅವ್ರು ಆಗ್ಯಾರಲ್ಲ ಜೋಶಿ ಅವ್ರಿ, ಈಗ ಹೊಸಬ್ರಿಗೆ ಅವಕಾಶ ಕೊಡ್ಬೇಕ್ರಿ. ಅದ್ರ ಜನರ ಅಭಿಪ್ರಾಯ ರೀ. ಈಗ ದೊರೊಬ್ಬರು ಈಗ ಏನ್ ಮ್ಯಾಗೆ ನೋಡಾತಾರ್ರಿ, ಮೋದಿ ನೋಡಾತಾರ್ರಿ, ಇಷ್ಟ ಮತ್ತೊಂದೇನಿಲ್ರಿ.